ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಅಹೋಬಲ ಪ್ರಶ್ನಾ ಜ್ಯೋತಿಷ್ಯ ಕೇಂದ್ರಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಗುರು ಪೌರ್ಣಮಿಯ ಶುಭ ಸಂದರ್ಭದಲ್ಲಿ ಅಜ್ಞಾನವೆಂಬ ಕತ್ತಲಿಂದ ಜ್ಞಾನವೆಂಬ ಬೆಳಕಿನತ್ತ ಕರೆದೊಯ್ಯುವ ಎಲ್ಲ ಗುರುಗಳು ದೈವ ಸ್ವರೂಪಿ ಎಂದು ನಂಬುತ್ತಾ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಜ್ಞಾನವೆಂಬ ಬೆಳಕನ್ನು ನೀಡಿ ನನ್ನ ಬದುಕಿಗೆ ದಾರಿಯನ್ನು ತೋರಿದ, ನನಗೆ ವಿದ್ಯೆಯನ್ನು ಕಲಿಸಿ ನನ್ನ ಜೀವನಕ್ಕೆ ಅರ್ಥ ನೀಡಿದ ನನ್ನ ಪೂಜ್ಯ ಗುರುಗಳಾದ ಹಾಗೂ ಪಿತೃ ಸಮಾನರಾದ ಕಾಳಿಸುತ ಪ್ರವೀಣ್ ಗುರುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಗುರುವಿನ ಆಶೀರ್ವಾದವೇ ಶಿಷ್ಯನ ಜೀವನದ ನಿಜವಾದ ಸಂಪತ್ತು. ಇವತ್ತು ಗುರು ಪೌರ್ಣಮಿಯ ಶುಭ ದಿನದಂದು ದೈವ ಕೋಪ ನಿವಾರಣೆಯಾಗಲು ಒಂದು ಸರಳ ಪರಿಹಾರವನ್ನು ತಿಳಿದುಕೊಳ್ಳೋಣ. ದೈವ ಕೋಪವೆಂದರೆ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಕುಟುಂಬಕ್ಕೆ ಬಂದಿರುವಂತಹ ಕರ್ಮಫಲ. ಇದಕ್ಕೆ ಪರಿಹಾರವೇನೆಂದರೆ, ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಒಂದು ಚಿಕ್ಕ ತಾಮ್ರದ ಕಲಶದಲ್ಲಿ ನೀರು ತುಂಬಿ ಅದನ್ನು 2 ಕೈಗಳ ಮಧ್ಯೆ ಇಟ್ಟುಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೆಳಗೆ ನೀಡಿರುವ ಮಂತ್ರವನ್ನು ಓಂ ಶಾಂತೆ ಪ್ರಶಾಂತೆ ಸರ್ವಕ್ರೋಧೋಪಶಮನಿ ಸ್ವಾಹ ಎಂದು 21 ಬಾರಿ ಸ್ಮರಿಸುತ್ತಾ ಆ ನೀರಿಗೆ ಅಭಿಮಂತ್ರಿಸುತ್ತಾ ಈ ನೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಂಡು ದೇವರ ಕೋಣೆಯಲ್ಲಿರುವ ನಿಮ್ಮ ಮನೆ ದೇವರ ಮೂರ್ತಿಯನ್ನು ನೋಡಬೇಕು. ಇದೇ ರೀತಿ 21 ದಿನಗಳ ಕಾಲ ಈ ಪರಿಹಾರವನ್ನು ಮಾಡುವುದರಿಂದ ದೇವತೆಗಳ ಎಂಥ ಭಯಂಕರ ಕೋಪವಿದ್ದರೂ ನಿವಾರಣೆಯಾಗುವುದು. ಗುರು ಪೌರ್ಣಮಿಯ ಈ ಪವಿತ್ರ ದಿನದಂದು ನನ್ನ ಎಲ್ಲ ಗುರುಗಳಿಗೂ ಭಕ್ತಿಪೂರ್ವಕ ವಂದನೆಗಳು. ಗುರುಗಳ ಆಶೀರ್ವಾದ ಮತ್ತು ಅನುಗ್ರಹ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಸ್ಕಾರಗಳು.